ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಮತ್ತು ಮುದೇಳ ಗ್ರಾಮಗಳಲ್ಲಿ 20 ವರ್ಷಗಳ ಸಮುದಾಯ ಆರೋಗ್ಯ ಕೇಂದ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಯಡಗ ಗ್ರಾಮಗಳು ಇನ್ನಿತರ ಗ್ರಾಮಗಳು ಎಲ್ಲ ಗ್ರಾಮಗಳಲ್ಲೂ ಬರ್ತವೆ. ಆದರೆ ಆ ಒಂದು ಸಮುದಾಯ ಗ್ರಾಮವನ್ನು ಏನಪ್ಪ ಅಂತಂದರೆ ಡಿ ಗ್ರೇಡ್ಗೂ ಸರ್ಕಾರ ಮಾಡಲಿಕ್ಕೆ ಇಚ್ಛಿಸಿದೆ. ಅದು ಕ್ಯಾಬಿನೆಟಲ್ಲಿ ಪಾಸಾಗಿದೆ ಅಂತ ಹೇಳ್ತಾರೆ. ಆದ ಕಾರಣ ಆ ಒಂದು ಮಲ್ಕೇಡ್ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅದೇನಪ್ಪ ಅಂತಂದರೆ ಡಿ ಗ್ರೇಡ್ ಮಾಡಬಾರ್ದು ಅಂತೇಳಿ ರೈತ ಸಂಘವನ್ನು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಆರೋಗ್ಯ ಮತ್ತು ಬಡ ಕುಟುಂಬದವರು ಮತ್ತೇನಪ್ಪ ಅಂತಂದರೆ ರೈತ ಸಮುದಾಯದವರು ಮತ್ತು ಸುತ್ತಮುತ್ತಲ ಹಳ್ಳಿಗಳು ಎಲ್ಲರಿಗೆ ಏನಪ್ಪ ಅಂದರೆ ಸರಿಯಾಗಿ ರೀತಿಯಲ್ಲಿ ಆ ಒಂದು ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಮತ್ತು ಬಡ ರೈತರಾಗಲಿ ಮತ್ತು ಬಡ ಕುಟುಂಬದವರಾಗಲಿ ಇವರೆಲ್ಲರಿಗೂ ಸರಿಯಾಗಿ ಏನಪ್ಪ ಅಂದ್ರೆ ಆಪ್ರೇಷನ್ ಆಗ್ತವ, ಡಿಲಿವರಿ ಆಗ್ತವ ಮತ್ತು ಕರೆಕ್ಟಾಗಿ ನೋಡ್ಕೋತಾರೆ ಅವರೆಲ್ಲ. ಅದು ಈಗೇನಪ್ಪ ಅಂದರೆ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹತ್ತಿದೆ. ಅದು ಮಾಡಬಾರ್ದು ಅಂತೇಳಿ ನಮ್ಮ ಇಚ್ಛೆ. ಮತ್ತು ಮುದೇಳದಲ್ಲಿ ಏನಪ್ಪ ಅಂದರೆ ಆ ಒಂದು ತೆಲಂಗಾಣ ಬಾರ್ಡರ್ ಏನಿದೆ ರೀ, ತೆಲಂಗಾಣ ಬಾರ್ಡರ್ನಿಂದ ಸೇಡಂ ಬರಬೇಕಾದ್ರೆ 40-45 ಕಿಲೋಮೀಟ್ರ್ ಆಗ್ತದೆ. ಅಷ್ಟು ದೂರದಿಂದ ಸೇಡಂಗೆ ಹೆಂಗೆ ಬರ್ಬೇಕು ರೀ? ಅಲ್ಲಿ ಆರೋಗ್ಯ ಸಮುದಾಯ ಕೇಂದ್ರ ಅಲ್ಲಿ ಕ್ಯಾನ್ಸಲ್ ಆದರೆ ಅದಕ್ಕೆ ಏನಪ್ಪ ಅಂದ್ರೆ ರೈತರು ಪ್ರತಿಭಟಿಸ್ತೀವಿ. ಒಂದು ವೇಳೆ ಈ ಸಮುದಾಯ ಕೇಂದ್ರಗಳು ಕ್ಯಾನ್ಸಲ್ ಆದಲ್ಲಿ ನಾವು ಮತ್ತೆ ಏನಪ್ಪ ಅಂದರೆ ರೋಡಿಗೆ ಇಳಿದು ಸ್ಟೇಟ್ ಹೈವೇ 10 ವಾಗ್ದಾರಿ ರೆಬ್ಬನ್ಪಲ್ಲಿ ರಸ್ತಾ ರೋಕು ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತೀವಿ. ಸರ್ ಏನು ರೀ, ಸರ್ಕಾರ ಗುರ್ತು ಅಲ್ಲೇನೋ ಬರಬರಿ ಇಲ್ಲ, ಇಲ್ಲೇ ತಾಲೂಕಾ ಸನಿ ಅದ, ಅದು ಸನಿ ಅದ, ಅಲ್ಲೇನೋ ಆಗಲಾಗ್ಯದ ಅಂಥೇಳಿ ಮಾಡ್ಲಾಕತ್ತಾರೆ. ಸರ್ಕಾರ ಏನಪ್ಪ ಅಂದ್ರೆ ಮಾಡ್ಲಿಕ್ಕೆ ಇಚ್ಛೆ ಪಟ್ಟರು. ಮತ್ತು ಇನ್ನೊಂದು ಕಾನ್ಸ್ಟಿಟ್ಯುನ್ಸಿ ಏನಿದೆ ಸೇಡಂ ಕ್ಷೇತ್ರ ಕಾನ್ಸ್ಟಿಟ್ಯುನ್ಸಿ, ಅದರಲ್ಲಿ ಕೂಡ ಏನಪ್ಪ ಅಂತಂದರೆ ಇನ್ನೂ ಒಂದು ಗಡಿಕೇಶ್ವರ ಅಂತೇಳಿ ಅದು ಕೂಡ ಏನಪ್ಪ ಅಂದರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಉದ್ದೇಶ. 10 ಕಿಲೋಮೀಟ್ರ್ ಅಲ್ರಿ, 15-16 ಕಿಲೋಮೀಟ್ರ್ ದೂರ ಆಗ್ತದೆ. ಏನೋ ರೀ ರದ್ದು ಮಾಡ್ಲಿಕ್ಕೆ ಸರ್ಕಾರ ಉದ್ದೇಶಕ್ಕೂ ಮಾಡ್ಲಕ್ಕತ್ತದ. ಅದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗ್ಯದ ಅಂತೇಳಿ ನಮ್ಗೆ ಗುರ್ತದ. ನಮಗೆ ಸೇಡಂ ಕಾನ್ಸ್ಟಿಟ್ಯುನ್ಸಿ ಏನಪ್ಪ ಅಂತಂದರೆ ಶರಣಪ್ರಕಾಶ್ ಅವರು ಅಲ್ಲಿದೇ ಪ್ರತಿನಿಧಿಸ್ತಾರೆ. ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರ ಗಮನಕ್ಕೆ ಕೂಡ ಇದು ಅದನೋ ಇಲ್ಲೋ ಗುರ್ತಿಲ್ಲ, ಬರಲು ಕ್ಯಾನ್ಸಲ್ ಆಗ್ಲತ್ತದ. ಅದಕ್ಕೆ ತಡೆ ಹಿಡಬೇಕು ಸರ್ಕಾರಕ್ಕೆ. ನಾವೇನಪ್ಪ ಅಂದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲೆಟರ್ ಕೊಡ್ಲಿಕ್ಕೆ ಹೋಗ್ಲತ್ತೀವಿ. ಶಾಸಕರು ಸಿಕ್ಕರೆ ಮಾತಾಡ್ಬೇಕಲ್ರಿ, ನಮ್ಮ ಕೈಯಾಗ ಹೊಟ್ಟೆ ಸಿಗಲ್ಲ ರೀ ಶಾಸಕರು. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಸರ್. ಮುಂದಿನ ಇದು ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ಮುಂದೆ ಬರೋದ್ರಿಂದ ರಸ್ತೆ ರೋಕ್ ಮಾಡ್ತೀವಿ ಸರ್. ಗಡುವು ಏನಪ್ಪ ಅಂದ್ರೆ ಒಂದು 8 ದಿನ ಕೊಟ್ಟಿವ್ರಿ, 20 ತಾರೀಕು ತನಕ. ಯಾಕಂದರೆ 26 ತಾರೀಕು ಏನು ವೈದ್ಯ ಅಧಿಕಾರಿಗಳು ಏನಿದ್ದಾರೆ ಅಲ್ಲಿದು ಅವ್ರಿಗೆ ಕೌನ್ಸೆಲಿಂಗ್ ಕೂಡ ಕರೆದಿದ್ದಾರೆ 26 ತಾರೀಕು. ಅದು ಕ್ಯಾನ್ಸಲ್ ಮಾಡಬೇಕು. ಹಾಂ ರೀ, ಅದ್ರ ಒಳಗಾಗಿ ಏನಪ್ಪ ಅದು ಕ್ಯಾನ್ಸಲ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇನದಾರು ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಲೆಟರ್ ಕೊಡ್ಲತ್ತೀವಿ ರೀ. ಮತ್ತು ಜಿಲ್ಲಾಧಿಕಾರಿಗೂ ಕೊಡ್ಲತ್ತೀವಿ ಮತ್ತು ಜಿಲ್ಲಾ ಪಂಚಾಯತಿ ಕೂಡ ಲೆಟರ್ ಕೊಡ್ಲತ್ತೀವಿ, ಇದು ಕ್ಯಾನ್ಸಲ್ ಮಾಡಿರಿ ಅಂಥೇಳಿ. ಅಲ್ಲಿ ರೈತರಿಗೆ ಎಷ್ಟು ಇದಾಗ್ತದಪ್ಪ ಅಂದ್ರೆ ತಕ್ಲೀಫ್ ಆಗ್ತದೆ. ದೂರ ನಿಂತು ಹೋಗ್ಬೇಕಾದ್ರೆ, ಇಲ್ಲಿ ಸೇಡಂಗೆ ಹೋಗ್ಬೇಕು, ಮಲ್ಕೇಡ್ ನಿಂತು ಹೋಗ್ಬೇಕಾದ್ರೆ 20 ಕಿಲೋಮೀಟ್ರ್ ಆಗ್ತದೆ ರೀ. ಮುದೇಳ್ ನಿಂತು ಬರಬೇಕಾದ್ರೆ 30 ಕಿಲೋಮೀಟ್ರ್ ಆಗ್ತದೆ ರೀ. 15 ಕಿಲೋಮೀಟ್ರ್ ಆಗ್ತದೆ ರೀ. ಇಲ್ರಿ ಸರ್ ಮಲ್ಕೇಡ್ ನಿಂತಲ್ರಿ, ಇಲ್ಲಿ ಕೇಳಿ ಅಷ್ಟು ಸರ್. ಅಲ್ಲಿ ಮತ್ತು ಬೇರೆ ಹಳ್ಳಿ ನಿಂತು ಬರ್ಬೇಕಲ್ರಿ ಅವರು. ಹಳ್ಳಿ ನಿಂತು ಹೋಗ್ಬೇಕಾದ್ರೆ 15 ಕಿಲೋಮೀಟ್ರ್ ಆಗ್ತಲ್ಲ ಸರ್ ಅದು. ಹಾಂ, ಅದೇ ಹೇಳಕತ್ತೀನಿ.